ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ದಂತಹ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಉಡುಪಿ ಫಸ್ಟ್, ದಕ್ಷಿಣ ಕನ್ನಡ ಸೆಕೆಂಡ್. 2024 ಹಾಗೆ 25ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯದಲ್ಲಿ ಒಟ್ಟು 73.45% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟವಾಗಿದೆ. This is a process. ಈ ಪ್ರೋಸೆಸ್ಗೆ ಮಾಹಿತಿ ನಿಮ್ಮ ಮೂಲಕ ಹೋದರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ ಪಿಯುಸಿ ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರ ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23/25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಹೋದ ಸತಿ ಯಾಕೆ ಮಾಡಿರಲಿಲ್ಲ ಅಂದರೆ, ಫಸ್ಟ್ ಟೈಮು ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆಯನ್ನು 10ನೇ ಕ್ಲಾಸಿಂದು 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್, ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಿಗೆ ಬರೋದ್ರಿಂದ ನಾವು ಮಾಡ್ತಾ ಇದ್ವಿ. 12th ಸ್ಟ್ಯಾಂಡರ್ಡ್ಗೆ ಅಂದರೆ PUC ಸೆಕೆಂಡ್ ಇಯರ್ PUCಗೆ ಲಾಸ್ಟ್ ಟೈಮು ಒಂದು ಎಕ್ಸಾಮ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ ಸತಿ ಎಕ್ಸಾಮಿಗೆ 24, ಈ ಸತಿ 24/4 ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ವಿ. ಹೋದ ಸತಿ 29/4 ಮಾಡಿದ್ವಿ, ಅಂದರೆ 5 ದಿವಸ ಪ್ರಿಪೋನ್ ಮಾಡಿದ್ವಿ. ಅದನ್ನು ಭಾಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈ ಸತಿ 24/4, ಹೋದ ಸತಿ 5 ದಿವಸ ಲೇಟ್ ಆಗಿದೆ, ಯಾಕೆಂದರೆ ಪ್ರಿಪ್ರೇಷನ್ಗೆ ನಮಗೆ ಟೈಮ್ ಇದೆ. ಅದ್ರ ಥರ್ಡ್ ಒನ್ ನೋಡಿ ತುಂಬ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟು ಏನಂತ ಹೇಳಿದರೆ, ಲಾಸ್ಟ್ ಟೈಮು 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. 18-16 ದಿವಸ, ಅಂದರೆ 9/6ಕ್ಕೆ ಪ್ರೀಪೋನ್ ಮಾಡಿದ್ವಿ ಥರ್ಡ್ ಎಕ್ಸಾಮು. ಯಾಕೆಂದರೆ ಇವಾಗಲೇ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ, ಮತ್ತೆ ಎಕ್ಸಾಮ್ ತಗೊಳ್ಳೋದಕ್ಕೆ, ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಯಾರು ಪಾಸ್ ಆಗಿಲ್ಲ, ನಾವು ಯಾರನ್ನೂ ಫೇಲ್ ಅಂತ ಕರೆಯೋದಿಲ್ಲ. ಈಗೇನೇ ನಮಗೆ ಯಾರು ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದೀವಿ ಹೊರತು, ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್. ಇನ್ನು ಸೆಕೆಂಡ್ ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಇದೆ, ಕೆಲವು ಇಂಪ್ರೂವ್ಮೆಂಟ್ ಇದೆ. ಸೊ ನೀವೇನು ಪರ್ಸೆಂಟೇಜ್ ನೋಡ್ತಿದ್ದೀರ ಕೆಳಗಡೆ, ಅದೆಲ್ಲ ತುಂಬ ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಬಿಫೋರ್ ಐ ಸ್ಪೀಕ್, ಎಕೋ ಆಗ್ತಾ ಇದೆಯಾ? ಓಕೆ, ಎಲ್ಲ ಆಫ್ ಮಾಡಿ. ಓಕೆನಪ್ಪ? ಓಕೆ, ಬಿಫೋರ್ ಐ ಸ್ಪೀಕ್, ಲಾಸ್ಟ್ ಟೈಮು SSLCಗೆ ಮಾತ್ರ ನಾವು CC ಕ್ಯಾಮ್ರಾವನ್ನು, ಅಂದರೆ ವೆಬ್ಕಾಸ್ಟಿಂಗಲ್ಲಿ ನಾವು ಎಕ್ಸಾಮಿನೇಷನ್ ಮಾಡೋದು. ಅಂದರೆ ಎಕ್ಸಾಮ್ ಪಾವಿತ್ರ್ಯತೆಯನ್ನು, ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ಕಾಪಾಡೋದಕ್ಕೆ ಕೆಲವು ನಾರ್ಮ್ಸ್ನ ಏನು ಮಾಡಿದ್ವಿ. ಲಾಸ್ಟ್ ಟೈಮು ವಿ ಹ್ಯಾಡ್ ನಾಟ್ ಡನ್ ಫಾರ್ PUC ಫಸ್ಟ್ ಎಕ್ಸಾಮ್. ಸೊ ಈ ಸತಿ PUCಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಲಾಸ್ಟ್ ಟೈಮು ಹೇಳಿದರು, ಇಲ್ಲ ಇದು ಒಳ್ಳೆ ಪ್ರೋಸೆಸ್ಸು ಅಂತೇಳಿ, ಈ ಸತಿನೂ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಒಳ್ಳೆಯದೇ. ಬಿಕಾಸ್ ನಮಗೇನಾದರೆ ನಮ್ಮ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇತ್ತು. ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ ನಮ್ಮ ರಿಸಲ್ಟ್ಸು ಯಾವ ರೀತಿ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಪಾಸ್ ಆಗಿದ್ದಾರೆ, ಯಾಕೆ. ಪ್ರಮುಖವಾಗಿ ಈಗಾಗಲೇ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿರುವಂಥದ್ದು. ಈ ಪರೀಕ್ಷೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕವನ್ನು ಪಡೆದುಕೊಂಡಿದ್ದಾರೆ, ಪ್ರಥಮ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಎಷ್ಟು ಜನ ಹಾಜರಾಗಿದ್ರು, ಎಷ್ಟು ಜನ ತೇರ್ಗಡೆಯಾಗಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿಯನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. 6,81,079 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅವರಲ್ಲಿ
4,68,439 ಮಂದಿ ತೇರ್ಗಡೆಯಾಗಿದ್ದಾರೆ ಅಂತ. ಪ್ರಮುಖವಾಗಿ ಗಮನಿಸುವಂತಂದ್ರೆ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ. ಸೊ 93.90% ಪಡೆಯುವ ಮುಖಾಂತರವಾಗಿ ಎರಡನೇ ಸ್ಥಾನ ದಕ್ಷಿಣ ಕನ್ನಡ 93.57%. ಅದಾದ ನಂತರವಾಗಿ ಮೂರನೇ ಸ್ಥಾನವನ್ನ ಬೆಂಗಳೂರು ದಕ್ಷಿಣ 85.36%. ಕೊನೆಯ ಸ್ಥಾನ ಯಾದಗಿರಿ 73.45 ಪಡೆದುಕೊಂಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ 12:45ಕ್ಕೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ತಮ್ಮ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅದಾದ ನಂತರವಾಗಿ ಫಲಿತಾಂಶವನ್ನ ಪ್ರಕಟ ಮಾಡಿದ್ರು. 1:30 ಸಮಯಕ್ಕೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ ಅಂತಾನೂ ಕೂಡ ಒಂದು ಮಾಹಿತಿಯನ್ನ ಹಂಚಿಕೊಂಡ್ರು. ಅದಾದ ನಂತರವಾಗಿ ದ್ವಿತೀಯ PUC ಪರೀಕ್ಷೆ ಕಳೆದ ಮಾರ್ಚ್ 1ರಿಂದ ಆರಂಭಗೊಂಡು ಮಾರ್ಚ್ 20ರವರೆಗೂ ಕೂಡ ನಡೆದಿತ್ತು. ಈ ಬಾರಿ ಸುಮಾರು 7.13 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ತ್ವರಿತಗತಿಯಲ್ಲಿ ನಡೆಸಿ ಫಲಿತಾಂಶವನ್ನ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಇದರ ಕೆಲವೊಂದಿಷ್ಟು ಪ್ರಮುಖ ಅಂಶವನ್ನ ಸದ್ಯಕ್ಕೆ ಈಗ ಮಧು ಬಂಗಾರಪ್ಪನವರು ಹೇಳಿರುವಂಥದ್ದು. PU ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಈ ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಸೊ 2025ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟ ಇನ್ನೇನು ನಾಳೆ ಆಗುತ್ತೆ ಅನ್ನುವಾಗಲೇ ವಿದ್ಯಾರ್ಥಿಗಳು ಕಾತುರತೆಯಿಂದ ಕಾಯ್ತಾ ಇದ್ರು. ಸೊ ಅದಾದ ನಂತರವಾಗಿ ಈಗ ಫಲಿತಾಂಶ ಪ್ರಕಟವಾಗಿದೆ. ಅದರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡಿರುವಂಥದ್ದು. ತ್ವರಿತಗತಿಯಲ್ಲಿ ಈ ಒಂದು ಏನು ಉತ್ತೀರ್ಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಫಲಿತಾಂಶ ಪ್ರಕಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ಫಲಿತಾಂಶವನ್ನು ವೆಬ್ಸೈಟ್ನಲ್ಲಿ ಹೋಗಿ ತಿಳಿದುಕೊಳ್ಳಬಹುದು ವೆಬ್ಸೈಟ್ನ ಮುಖಾಂತರವಾಗಿ. ಈಗಾಗಲೇ ಯಾಕಂದ್ರೆ ಉಡುಪಿ ಫಸ್ಟು, ಅದಾದ ನಂತರವಾಗಿ ದಕ್ಷಿಣ ಕನ್ನಡ ಸೆಕೆಂಡ್, ಬೆಂಗಳೂರು ಮೂರನೇ ಸ್ಥಾನ, ಯಾದಗಿರಿ ಕೊನೆಯ ಸ್ಥಾನ. ಯಾದಗಿರಿ ಯಾವಾಗಲೂ ಕೂಡ ಕೊನೆಯ ಸ್ಥಾನದಲ್ಲೇ ಇರುತ್ತೆ. ಸೊ ಮೊದಲೇ ಮಾತನಾಡ್ತಾ ಇದ್ವಿ ಈ ಉತ್ತರ ಕರ್ನಾಟಕದ ಯಾದಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿರುವಂಥ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ ನಂತರ ಯಾದಗಿರಿಯಲ್ಲಿ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸುವ ವಿಚಾರ ಬಗ್ಗೆ. ಯಾಕಂದ್ರೆ ಪ್ರತಿ ಬಾರಿ ಅದು SSLC ರಿಸಲ್ಟ್ ಆಗ್ಬೋದು, PUC ರಿಸಲ್ಟ್ ಆಗ್ಬೋದು, ಯಾವಾಗಲೂ ಕೂಡ ಯಾದಗಿರಿ ಕೊನೆಯ ಸ್ಥಾನದಲ್ಲೇ ಇರುತ್ತೆ. ಆ ಶಿಕ್ಷಣದ ಮಟ್ಟವನ್ನ ಮತ್ತಷ್ಟು ಉನ್ನತೀಕರಣಗೊಳಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇರುತ್ತೆ. ಆದ್ರೆ ಈ ಬಾರಿಯೂ ಕೂಡ ಯಾದಗಿರಿ ಕೊನೆಯ ಸ್ಥಾನದಲ್ಲಿ ಬಂದಿರುವಂಥದ್ದು. ಇನ್ನು ಉಡುಪಿ, ಮಂಗಳೂರು ಈ ಭಾಗದಲ್ಲಿ ನೋಡೋದಾದ್ರೆ ಯಾವಾಗಲೂ ಮೊದಲ ಸ್ಥಾನದಲ್ಲಿ ಇರುತ್ತೆ. ಸೊ ಅಂತೂ ಇಂತೂ ಫೈನಲಿ ಈಗ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈಗಾಗಲೇ ವಿದ್ಯಾರ್ಥಿಗಳು ಕಾತುರತೆಯಿಂದ ಕಾಯ್ತಾ ಇದ್ರು ದ್ವಿತೀಯ PUC ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತೂ ಇಂತೂ ಪ್ರಕಟವಾಗಿದೆ. ಸೊ ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ರೂಪ, ದ್ವಿತೀಯ ಪರೀಕ್ಷೆ ಅನ್ನೋದು ಒಂದ್ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದ್ ರೀತಿಯ ಪ್ರಮುಖವಾಗಿರುವಂತಹ ಘಟ್ಟ ಅಂತಾನೆ ಹೇಳ್ಬೋದು. ಏನು ಮಾರ್ಚ್ ನಲ್ಲಿ ನಡೆದಂತ ಪರೀಕ್ಷೆಗ ರಿಸಲ್ಟ್ಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಜೊತೆ ಇವತ್ತು ರಿಸಲ್ಟ್ ಬರುವಂತ ದಿನ. ಈಗಾಗಲೇ ಶಿಕ್ಷಣ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೊಳ್ಳಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಒಟ್ಟಾರೆ ವಿದ್ಯಾರ್ಥಿಗಳು ಎಂದ್ರೆ ರಾಜ್ಯಾದ್ಯಂತ 7,13,862 ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಹಾಜರಾಗಿದ್ರು. 1,171 ಕೇಂದ್ರಗಳಲ್ಲಿ ಪರೀಕ್ಷೆ ಕೂಡ ನಡೆದಿತ್ತು. ಸದ್ಯಕ್ಕೆ ರಿಸಲ್ಟ್ ಅನ್ನ ಮಧು ಬಂಗಾರಪ್ಪ ಅವರು ಪ್ರಕಟಿಸಿದ್ದಾರೆ. 1:30 ನಂತರ ಎಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತಮ್ಮ ರಿಸಲ್ಟ್ ಗಳನ್ನು ಕೂಡ ತಿಳಿದುಕೊಳ್ಳುವಂತ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಸದ್ಯ ಈ ಬಾರಿ ಏನಂದ್ರೆ ಪ್ರತಿ ಬಾರಿಯಂತೆ ಕೂಡ ಈ ಬಾರಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಅಂತಂದ್ರೆ ಉಡುಪಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ರತಿ ಬಾರಿ ಅಂತ ಕೂಡ ಉಡುಪಿ ಕೂಡ ಈ ಬಾರಿ ಕೂಡ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. 93.90% ಒಂದು ಪರ್ಸೆಂಟೇಜ್ ಅನ್ನ ತಂದು ಈಗ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಯಾದಗಿರಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. 48.45% ರಿಸಲ್ಟ್ ಅನ್ನ ಹೊರತರುವ ಮೂಲಕ ಯಾದಗಿರಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಎರಡನೇ ಸ್ಥಾನವನ್ನ ದಕ್ಷಿಣ ಕನ್ನಡ ಜಿಲ್ಲೆ ಪಡೆದುಕೊಂಡಿರುವಂತದ್ದು. ಮೂರನೇ ಸ್ಥಾನವನ್ನ ಬೆಂಗಳೂರು ದಕ್ಷಿಣ ಕೂಡ ಪಡೆದುಕೊಂಡಿರುವಂತದ್ದು. ಈ ಬಾರಿ ಏನಂತಂದ್ರೆ ಕಲಾ ವಿಭಾಗದಲ್ಲಿ ಸಂಜನಾ ಬಾಯಿ ಅನ್ನುವಂತ ವಿದ್ಯಾರ್ಥಿನಿ ಏನಿದೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಆ ವಿದ್ಯಾರ್ಥಿನಿ ಅಂಕ ನೋಡಿದ್ರೆ 600ಕ್ಕೆ 597 ಅಂಕವನ್ನ ಪಡೆದುಕೊಂಡಿರುವಂತದ್ದು. ಕಲಾ ವಿಭಾಗದಲ್ಲಿ ಆ ಒಂದು ಸಂಜನಾ ಬಾಯಿ ವಿದ್ಯಾರ್ಥಿ ಬಳ್ಳಾರಿ ಮೂಲದವಳಾಗಿರುವಂತದ್ದು. ಬಳ್ಳಾರಿಯ ನಿರ್ಮಲಾಗೇನೋ 596 ಅಂಕ ಪಡೆದು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು.
ಒಟ್ಟಾರೆಯಾಗಿ ಈ ಬಾರಿ ಅಂತಂದ್ರೆ ಉಡುಪಿ ಕೂಡ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ, ಯಾದಗಿರಿ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಹಂತ ಹಂತವಾಗಿ ನೋಡಿದ್ರೆ ಟಾಪ್ 10ಗಳಲ್ಲಿ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ಇದೆ, ಕೊಡಗು ಇದೆ, ಬೆಂಗಳೂರು ಉತ್ತರ ಇದೆ, ಉತ್ತರ ಕನ್ನಡ ಇದೆ, ಶಿವಮೊಗ್ಗ ಇದೆ, ಬೆಂಗಳೂರು ಗ್ರಾಮಾಂತರ ಇದೆ, ಮತ್ತೆ ಚಿಕ್ಕಮಗಳೂರು ಕೂಡ ಇದೆ, ಹಾಸನ ಇದೆ. ಸೊ ಈ ಬಾರಿ ಅಂದ್ರೆ ಪ್ರಥಮವಾಗಿ ಉಡುಪಿ ಪಡ್ಕೊಂಡಿದೆ, ಕೊನೆಯದಾಗಿ ಯಾದಗಿರಿ ಪಡ್ಕೊಂಡಿದೆ. ಸದ್ಯ ಇನ್ನಷ್ಟು ಮಾಹಿತಿಯನ್ನ ಈಗಾಗಲೇ ಸಚಿವರು ಕೂಡ ನೀಡ್ತಾ ಇದ್ದಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ವಿಭಾಗಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಇನ್ನು ಸಚಿವರು ಕೂಡ ನೀಡ್ತಾ ಇರುವಂತದ್ದು. ರೂಪ ಎಸ್, ಪ್ರಮುಖವಾಗಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ವಿದ್ಯಾರ್ಥಿನಿಯರದೇ ಹೆಣ್ಣು ಮಕ್ಕಳದೇ ಮೇಲುಗೈ ಆಗಿರುವಂತದ್ದು. ಅದು ಒಂದು ಕಡೆ ಖುಷಿ ವಿಚಾರ ಆದ್ರೆ ಮತ್ತೊಂದು ಕಡೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾದಗಿರಿ ಕೊನೆಯ ಸ್ಥಾನ. ಸೊ ಎಲ್ಲೋ ಒಂದು ಕಡೆ ಯಾದಗಿರಿ ಯಾವಾಗ್ಲೂ ಕೂಡ ಈ ಒಂದು ಕೊನೆಯ ಸ್ಥಾನಕ್ಕೆ ಬರುವುದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಉಳಿಯುತ್ತೆ ಹರ್ಷಿತಾ. ಅದರ ಜೊತೆಗೆ ಈ ಹಿಂದುಳಿದ ಜಿಲ್ಲೆಯಾದಂತ ಯಾದಗಿರಿ ಶೈಕ್ಷಣಿಕವಾಗಿ ಕೂಡ ಹಿಂದೆ ಉಳಿದಿರುವಂತದ್ದು ಇದು ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. ಖಂಡಿತ ರೂಪ, ಯಾಕಂತಂದ್ರೆ ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಹೆಚ್ಚಾಗಿ ಇರೋದ್ರಿಂದ ಒಂದು ಕಡೆ ಅಲ್ಲಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಅತಿ ಕಡಿಮೆಯಾಗಿ ಪರ್ಸೆಂಟೇಜ್ ಕೂಡ ಬಂದಿದೆ. ಅಂದ್ರೆ 48.45 ಬಂದಿರೋದು ತುಂಬಾ ತೀರಾ ಕಡಿಮೆ, ತುಂಬಾ ಕಳಪೆ ಮಟ್ಟದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಯಾದಗಿರಿ ಯಾವಾಗಲೂ ಕೂಡ ಒಂದ್ ರೀತಿಯಾಗಿ ಕೊನೆಯ ಸ್ಥಾನದಲ್ಲೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಶಿಕ್ಷಣದ ಗುಣಮಟ್ಟ ಕೂಡ ಅಲ್ಲಿ ಕಡಿಮೆ ಆಗ್ತಾ ಇದೆ. ಸದ್ಯ ಸಚಿವರಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು ಒಂದಿಷ್ಟು ಅಲ್ಲಿ ಹೆಚ್ಚು ಒತ್ತನ್ನ ಕೂಡ ಕೊಡ್ಬೇಕಾಗಿದೆ. ಯಾಕಂದ್ರೆ ಉಡುಪಿ ನೋಡೋದಾದ್ರೆ ಅಲ್ಲಿ ಸಾಕಷ್ಟು ಒಂದಿಷ್ಟು ಸಂಸ್ಥೆಗಳಿದಾವೆ, ಎಕ್ಸ್ಪರ್ಟ್ ಕಾಲೇಜಸ್ಗಳಿದಾವೆ, ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಏನಂತಾರೆ ಕೋಚಿಂಗ್ ಸೆಂಟರ್ಗಳು ಕೂಡ ಇದಾವೆ. ಅದಕ್ಕಾಗಿ ಹೆಚ್ಚಾಗಿ ಆ ಒಂದು ಭಾಗದಲ್ಲಿ ಎಜುಕೇಶನ್ಗೆ ಒತ್ತನ್ನ ಕೊಡ್ತಾ ಇದ್ರೆ. ಆದ್ರೆ ಯಾದಗಿರಿಯಲ್ಲಿ ಎಲ್ಲೋ ಒಂದ್ ಕಡೆ ಕಳಪೆ ಗುಣಮಟ್ಟದ ರಿಸಲ್ಟ್ ಕೂಡ ಬಂದಿದೆ, ಎಲ್ಲೋ ಒಂದ್ ಕಡೆ ಶಿಕ್ಷಣ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅಲ್ಲೊಂದಿಷ್ಟು ಒತ್ತನ್ನ ಕೊಟ್ರೆ ಆ ಒಂದು ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸ್ಕೋರ್ ಅನ್ನ ಮಾಡುವಂತ ಕೂಡ ಸಾಧ್ಯತೆ ಇರುತ್ತೆ. ಈಗ ಸದ್ಯ ಮಂಗಳೂರಿನಲ್ಲಿ ಕೂಡ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಅಮೂಲ್ಯ ಕಾಮತ್ ಕೂಡ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. 600ಕ್ಕೆ 599 ಅಂಕಗಳನ್ನ ಪಡೆದಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಏನಂತಂದ್ರೆ ಸಾಕಷ್ಟು ಒಂದಿಷ್ಟು ಎಕ್ಸ್ಪರ್ಟ್ ಕಾಲೇಜ್ಗಳಾಗಿರ್ಬೋದು, ಎಕ್ಸ್ಪರ್ಟ್ ಕೋಚಿಂಗ್ ಸೆಂಟರ್ಗಳು ಕೂಡ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಭಾಗದ ವಿದ್ಯಾರ್ಥಿಗಳು ಕೂಡ ಯಾವಾಗ್ಲೂ ಕೂಡ ಮೇಲುಗೈಯನ್ನ ಸಾಧಿಸ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿದ್ಯಾರ್ಥಿನಿಯರು ಈ ಬಾರಿಯೂ ಕೂಡ ಮೇಲುಗೈಯನ್ನ ಸಾಧಿಸಿರೋದು ಎಲ್ಲೋ ಒಂದ್ ಕಡೆ ಹೆಮ್ಮೆಯ ವಿಷಯವೇ ಅಂತ ಹೇಳ್ಬೋದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರ್ಷಿತಾ. ಎಸ್ ನೋಡಿ, ಪ್ರಮುಖವಾಗಿ 2024ರ SSLC ಫಲಿತಾಂಶ ಪ್ರಕಟ ಆಗಿತ್ತು. ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿತ್ತು. ಯಾದಗಿರಿ ಜಿಲ್ಲೆ ಪ್ರತಿ ವರ್ಷದಂತೆ ಕೂಡ ಕೊನೆ ಸ್ಥಾನ. ಅದಾದ ನಂತರವಾಗಿ PUCಯಲ್ಲೂ ಅಷ್ಟೇ, SSLC PUC ಎರಡನ್ನೂ ಕೂಡ. ಸೊ ಎಲ್ಲೋ ಒಂದು ಕಡೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಏನು ಶಿಕ್ಷಕರ ನೇಮಕದ ಕೊರತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸದ್ಯಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಅಂತ ಹೇಳ್ಬಹುದು. ಆರ್ಥಿಕ ಹೊರೆ ಯಾಕೆ ಹಾಕ್ತೀರಾ? ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಇಲಾಖೆಯಿಂದ ನಾವು ಮಾಡೋಣ. ನಾನು ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ, ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಅವಕಾಶಗಳು ಕೊಡಿ ಅವರಿಗೆ, ನಾವು ಸರ್ಕಾರ ನಾವು ಏನೇ ಖರ್ಚಿದ್ರೂ ನಾವು ನೋಡ್ಕೊಳ್ಳೋಣ ಅಂತ. ಇದಕ್ಕೆಲ್ಲ ನನಗೇನು ಅನಿಸುತ್ತೆ, ಇದನ್ನೆಲ್ಲ ನೋಡಿದಾಗ ಅನಾಲಿಸಿಸ್, ಈಗ ನೀವು ತಾವು ಕೇಳಿದ್ರಿ ನಮ್ಮ ಸ್ನೇಹಿತರು, ನಿಮಗೆ ತೃಪ್ತಿ ಇದೆಯಾ ಅಂತ. ಇಂಪ್ರೂವ್ ಮಾಡೋದಕ್ಕೆ 100% ಅವಕಾಶ ಇದೆ. ತೃಪ್ತಿ ಅಲ್ಲ, ಯಾಕೆ ಕಮ್ಮಿ ಆಯಿತು, ಅದು ಫೇರ್ ಇನಫ್ ತಾನೆ. ದಟ್ ಈಸ್ ನಾಟ್ ಎ ರೀಸನ್. ಬಟ್ ನಾವು ಇನಿಷಿಯೇಟ್ ತಗೊಳ್ಳೋದಕ್ಕೆ ನನ್ನ ಕಣ್ಮುಂದೆ ನಂದು ಏನು ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ. ಆಯಿತು, 2 ವರ್ಷ ಆಯ್ತು ನಾವು ಬಂದು, ಇನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳ ನಾನು. ಅದಕ್ಕೆ ನಾವೇನು ಮುಂದೆ ಮಾಡಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದರು, ನೋ, ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಕ್ಟಿಕಲಿ ನಿಮ್ಗೆ ಏನು ಕಾಣಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಡೋಂಟ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ಇನ್ ಎಕ್ಸಾಮಿನೇಷನ್ಸ್ ಅಂತ. ಐ ಥಿಂಕ್ ಇಟ್ ಇಸ್ ಫೇರ್ ಇನಫ್, ನನ್ನ ಅನಿಸಿಕೆ. ಬಟ್ ಒಂದು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ. ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ. ಇನ್ನೂ 2-3 ಅವಕಾಶ ಇದೆ. ಈಗ ನೀವು ಒಲಿಂಪಿಕ್ಸಿಗೋ ಇಲ್ಲ ಯಾವ್ದ್ರಲ್ಲೋ ಮಕ್ಕಳಿಗೆ ಒಂದೇ ಸತಿ ಜಂಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರಾ, ಹೋಗೋ ಇಷ್ಟು ಮಾಡಿದೆ ಇನ್ನೊಂದು ಸತಿ ಹೋಗೋ. ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರು ಗೋಲ್ಡ್ ಮೆಡ್ಲೋ ಇಲ್ಲ ಬ್ರಾನ್ಸ್ ಇರೋರು ಗೋಲ್ಡ್ ಮೆಡ್ಲೋ ಇಲ್ಲ ಗೋಲ್ಡ್ ಮೆಡಲ್ ಅವ್ರನ್ನ ಅಂದರೆ ಗೋಲ್ಡ್ ಮೆಡಲ್ ತೊಗೊಂಡವ್ನು ಅಲ್ಲೇ ಇರ್ತಾನೆ, ಬಟ್ ಬೇರೆಯವ್ರನ್ನ ಅವ್ರು ಬೀಟ್ ಮಾಡಿ ಅವಕಾಶಗಳು ಕೊಡಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸರ್, ಈಗ ನೀವೇ ಹೇಳಿದ್ರಿ 2 ಸರಿ ನಾವಿನ್ನೂ ಅವಕಾಶ ಇದೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ. ಬಟ್ ಈಗ 3ನೇ ಸರಿ ಬರೆಯುವಂಥವ್ರಿಗೆ CET ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಾವು ಅವಕಾಶ ಇಲ್ಲ ಅಂತ.
ಅರ್ಥ ಆಗಲಿಲ್ಲ ಈಗ ನೀವು 2 ಸರಿ ಎಕ್ಸಾಮ್ ಬರೀತಾ ಇದ್ದೀರಾ, 2 ಬರ್ದವ್ರಿಗೆ ರಾಂಗ್ ಅಲ್ಲಮ್ಮ. ಇಲ್ಲ ಒಂದು ನಿಮಿಷ ಇದನ್ನ ತಗೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಅವಕಾಶಗಳಿದೆ. ನೀವಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತೀವಿ. ನಾವು ಸೆಕೆಂಡ್ ಎಕ್ಸಾಮ್ ರಿಸಲ್ಟೇ ಒಂದು ನಿಮಿಷ ಆರ್ಥಿಕ ಹೊರೆ ಯಾಕೆ ಹಾಕ್ತೀರಾ? ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಾವ ಶ್ರೇಣಿಯಲ್ಲಿ ಎಷ್ಟು ಮಂದಿ ಪಾಸ್ ಆಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶ್ರೇಣಿಯಲ್ಲಿ 1,571 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 2,78,054 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆಯಲ್ಲಿ 7,70,969 ವಿದ್ಯಾರ್ಥಿಗಳು, ತೃತೀಯ ದರ್ಜೆಯಲ್ಲಿ 18,845. ಏಪ್ರಿಲ್ 24ರಿಂದ ಮೇ 8ರವರೆಗೂ ಕೂಡ ದ್ವಿತೀಯ PUC ಪರೀಕ್ಷೆ 2 ಅಂದ್ರೆ ಗಮನಿಸೋದಾದ್ರೆ 7,13,862 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. 1,171 ಕೇಂದ್ರಗಳಲ್ಲಿ ನಡೆದಿದ್ದಂತಹ ಪರೀಕ್ಷೆ. ಟಾಪ್ 10 ಸ್ಥಾನದಲ್ಲಿ ಬೆಂಗಳೂರು ದಕ್ಷಿಣ, ಕೊಡಗು, ಬೆಂಗಳೂರು ಉತ್ತರ, ಉತ್ತರ ಕನ್ನಡ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ ಇವೆಲ್ಲವೂ ಕೂಡ ಟಾಪ್ 10ನೇ ಸ್ಥಾನದಲ್ಲಿ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ PUC ಪರೀಕ್ಷೆಯಲ್ಲಿ ಬಾಲಕಿಯರದೇ ಮೇಲುಗೈಯಾಗಿದೆ.